ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಅದ್ಭುತವಾದ ಒಂದು ಫಿಲಮ್ದು ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಆ ಫಿಲಮ್ ಹೆಸರು ಇರುಮುಡಿ. ಇದರಲ್ಲಿ ನಮ್ಮ ರವಿತೇಜ ಅವರು, ಮಾಸ್ ಲೀಡರ್ ರವಿತೇಜ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಫಿಲಮ್ ನೋಡಿದೆ ಗುರು, ನಾನು ಕಳೆದೋಗ್ಬಿಟ್ಟೆ. ಚಿಂದಿ ಆಗಿದೆ ಈ ಫಿಲಮ್ ಹತ್ರ. ಈ ಫಿಲಮ್ ಸ್ಟೋರಿ ಏನಂತ ಹೇಳಿದ್ರೆ, ಈ ಫಿಲಮಲ್ಲಿ ಅವಳ ಮಗಳ ಮೇಲೆ ಹೀರೋಗೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ. ಸಿಕ್ಕಾಪಟ್ಟೆ ಅಂದರೆ ಅಷ್ಟಿಷ್ಟಲ್ಲ. ಮತ್ತು ಹೆಣ್ಮಕ್ಳ ಮೇಲೆ ತುಂಬ ಗೌರವ, ತುಂಬ ಪ್ರೀತಿ ಇರುತ್ತೆ. ಅವ್ರ ಹೆಣ್ಮಕ್ಳನ್ನೆಲ್ಲ ತನ್ನ ಮಗಳು ಥರ ನೋಡ್ಕೊತಾ ಇರ್ತಾನೆ ರವಿತೇಜ ಅವರು. ಮತ್ತು ಅವ್ರಿಗೆ ಇದರಲ್ಲಿ ಎಣ್ಣೆ ಕುಡಿ ಆಗ್ಬಿಟ್ಟು ಮಗಳು 5ನೇ ಕ್ಲಾಸ್ ಪಾಸ್ ಆದ್ಲು ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಊಟ ಹಾಕ್ತಿರ್ತಾರೆ. ಪ್ರತಿ ವರ್ಷ ಪಾಸ್ ಆದರೆ ಸಾಕು ಇಡೀ ಊರಿಗೆ ಊಟ ಹಾಕೋದು ಹೀಗೆ ನಡೀತಾ ಇರುತ್ತೆ. ಮತ್ತು ಈ ಫಿಲಮ್ನಲ್ಲಿ ಎಷ್ಟು ಅದ್ಭುತವಾಗಿ ಅಪ್ಪ ಮಗಳು ಸಂಬಂಧದ ಬಗ್ಗೆ ತೋರಿಸಿದ್ದಾರೆ ಅಂದರೆ, ನಾನಂತೂ ಈ ಫಿಲಮ್ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಅಷ್ಟು ಫಿಲಮ್ ಸಖತ್ತಾಗಿದೆ. ಮತ್ತು ಇದರಲ್ಲಿ ವಿಲನ್ನೇ ಟೀಚರು. ಮತ್ತು ಈ ಫಿಲಮಲ್ಲಿ MLAನೇ ವಿಲನ್ನು. ಅವನಿಗೆ ಯಾವ ಹುಡುಗಿ ಇಷ್ಟ ಆಗುತ್ತೋ ಆ ಹುಡುಗಿ ಮೇಲೆ ಕಣ್ಣು ಹಾಕ್ಬಿಡ್ತಾನೆ ಟೀಚರು. ನಿಮಗೆ ಸ್ಪೆಷಲ್ ಕ್ಲಾಸ್ ಇದೆ ಬಾ ಅಂತ ಹೇಳ್ಬಿಟ್ಟು ಮನೆಗೆ ಕರೆಸ್ಕೊಂಡು ಆ MLA ಜೊತೆಗೆ ಮಲಗೋದಕ್ಕೆ ಹೇಳ್ತಿರ್ತಾಳೆ. ಹೀಗೆ ಸುಮಾರು ಹೆಣ್ಮಕ್ಳು ಲೈಫ್ನ MLA ಹಾಳು ಮಾಡ್ತಾ ಇರ್ತಾನೆ. ಮತ್ತು ಅವರ ಆಪೋಸಿಟ್ ಬಂದಂತಹ ಹೆಣ್ಮಕ್ಳನ್ನ ಕೊಲೆ ಮಾಡ್ತಾ ಇರ್ತಾರೆ. ಹೀಗೆ ನಡೀತಾ ಇರುತ್ತೆ. ಮತ್ತು ಒಬ್ಬ ಬಸ್ಸಲ್ಲಿ ಹೆಣ್ಮಕ್ಳು ಇದರಲ್ಲಿ ರಾಂಗಾಗಿ ಬಿಹೇವ್ ಮಾಡ್ತಾರೆ. ಆಗ ರವಿತೇಜ ಅವ್ರನ್ನ ಹುಡುಕೊಂಡು ಹೋಗಿ ಹೊಡೆದು ಬರ್ತಾನೆ. ಹೀಗೆ ಹೀರೋ ಅತಿಯಾದ ಪ್ರೀತಿನ ಹೆಣ್ಮಕ್ಳ ಮೇಲೆ ಇಟ್ಕೊಂಡಿರ್ತಾರೆ. ಮಕ್ಕಳು ಅಂದರೆ ಅತಿ ಹುಚ್ಚು. ಆ ಮಗಳ ಹೆಸರು ಮಣಿಕಂಠ ಅಂತ. ಹೀಗೆ ಈ ಫಿಲಮ್ ಸ್ಟೋರಿ ನಡೀತಾ ಹೋಗ್ತಾ ಇರುತ್ತೆ. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವರ ಗುರೂಜಿಯವರ ಮಗಳು ಮೇಲೆ MLA ಕಣ್ಣು ಬಿದ್ದುಬಿಡುತ್ತೆ. ಟೀಚರು ಸ್ಪೆಷಲ್ ಕ್ಲಾಸ್ ಇದೆ ಬಾ ಮನೆಗೆ ಅಂತ ಕರೆಸ್ಕೊಂಡು MLA ಜೊತೆ ಮಲ್ಕೋಬೇಕು ಅಂತ ಅವ್ರಿಗೆ ಅಪೋಸ್ ಮಾಡ್ತಾ ಇರ್ತಾರೆ. ಆ ಹುಡುಗಿ ತುಂಬ ಚಿತ್ರಹಿಂಸೆ ಅನುಭವಿಸ್ತಾ ಇರುತ್ತೆ. ಅದು ಮಣಿಕಂಠಗೆ ಗೊತ್ತಾಗ್ಬಿಟ್ಟು ಮಣಿಕಂಠ ಅಪ್ಪಂಗೆ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆಗ ದೊಡ್ಡವಳಾಗ್ಬಿಡ್ತಾಳೆ. ಆಗ ಅಪ್ಪಂಗೆ ಹೇಳೋಕ್ಕಾಗೋದಿಲ್ಲ, ಮೈನೇರಿದ್ರಿಂದ ಹೇಳೋಕ್ಕಾಗೋದಿಲ್ಲ. ಆವಾಗೇನಾಗ್ಬಿಡುತ್ತೆ, ಸ್ಪೆಷಲ್ ಕ್ಲಾಸ್ ನಡೀತಿರೋದಕ್ಕೆ ಆ ಹುಡುಗಿ ಹೋಗ್ಬಿಟ್ಟು ಅದನ್ನು ತಡೆಯೋದಕ್ಕೆ ಹೋಗುತ್ತೆ. ಅದು ನೋಡಿಬಿಡುತ್ತೆ. ಅವಾಗ MLA ಆ ಹುಡುಗಿನ ಸಾಯಿಸ್ಬಿಡ್ರಿ ಅಂತ ಹೇಳಿದಾಗ, ತನ್ನ ಮಗಳಿಗೋಸ್ಕರನೇ ಇದರಲ್ಲಿ ಗುರೂಜಿಯವರು ಹೀರೋನ ಆಪ್ತ ಮಿತ್ರ ಬೇರೆ ಅವರೇ ಏನು ಮಾಡಿಬಿಡ್ತಾರೆ, ಆ ಮಗುನ MLA ತನ್ನ ಮಗಳು ಜೀವ ಉಳಿಸ್ಕೊಳೋದಕ್ಕೋಸ್ಕರ ತಮ್ಮ MLA ಮಾತು ಕೇಳಿ ಆ ಹುಡುಗಿನ ಸಾಯಿಸ್ಬಿಡ್ತಾರೆ. ಆಗ ನನ್ನ ಮಗಳನ್ನ ಯಾರು ಸಾಯಿಸಿದ್ರು ನಾನು ಅವ್ರನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಶಪಥ ಮಾಡ್ತಾರೆ. ಅವರು ಅಪ್ಪಟ ಮಣಿಗಂಡನ ಭಕ್ತ. ನನ್ನ ಮಗಳನ್ನ ಯಾರು ಸಾಯಿಸಿದ್ದಾರೆ ಅವ್ರನ್ನ ಸಾಯಿಸೋವರೆಗೂ ನಾನಂತೂ ನನ್ನ ಮಗಳನ್ನ ಮಣ್ಣು ಮಾಡೋದಿಲ್ಲ ಅಂತೇಳಿ ಶಪಥ ಮಾಡಿ ಹುಡುಕ್ತಾಗ ಗೊತ್ತಾಗುತ್ತೆ ಇದರಲ್ಲಿ MLAನೇ ವಿಲನ್ ಅಂತ. ತಿರ್ಗಾ MLA ಮನೆಗೆ ನುಗ್ಗಿ ಮತ್ತು ಆ ಟೀಚರ್ನ ಮೇಣಾಕ್ತಾನೆ. MLA ಕಡೆನೆಲ್ಲ ಸಾಯಿಸಿ MLAನ ತಲೆ ಕಡಿದು ಅವನ್ನ ಮೇಲೆ ಕಳಿಸ್ಬಿಡ್ತಾನೆ. ಈ ಫಿಲಮ್ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಒಬ್ಬ ತಂದೆ ಒಬ್ಬ ಮಗಳನ್ನ ಎಷ್ಟು ಹಚ್ಕೊಂಡಿರ್ತಾನೆ, ಒಬ್ಬ ಮಗಳು ತಂದೆನ ಎಷ್ಟು ಹಚ್ಕೊಂಡಿರ್ತಾರೆ. ಮತ್ತು ತಂದೆ ತಾಯಿ ಆದವರು ಹೆಣ್ಮಕ್ಳ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅನ್ನೋದು ಈ ಇರುಮುಡಿ ಫಿಲಮಲ್ಲಿ ತೋರಿಸಿದ್ದಾರೆ. ಇದು ಫಿಲಮ್ ಹತ್ರ ಅದ್ಭುತವಾಗಿ ಸಖತ್ತಾಗಿದೆ. ನಾನು ನೋಡಿದ್ದೀನಿ, ನೀವು ಹೋಗಿ ನೋಡಿ ಎಂಜಾಯ್ ಮಾಡಿ. ಇಡೀ ಫ್ಯಾಮಿಲಿ ಎಲ್ಲ ಈ ಫಿಲಮ್ಗೆ ಹೋಗ್ಬೋದು. ಫ್ಯಾಮಿಲಿ ಎಲ್ಲ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಈ ರಿವ್ಯೂ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೆಕ್ಸ್ಟ್ ಇನ್ನೊಂದು ಫಿಲಮು ರಿವ್ಯೂ ಜೊತೆ ಬರ್ತೀನಿ. ನಂದು ಈ ಸಬ್ಜೆಕ್ಟು ನಿಮಗೆಲ್ಲ ಓಕೆ ಆದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಫಾಲೋ ಮಾಡಿ ಮತ್ತು ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ನಾನು ಹಾಕೋ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಎರಡು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.